ಬಿಜೆಪಿಯಲ್ಲಿ ರೆಡ್ಡಿ ರಾಮುಲು ಗುದ್ದಾಟ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅವಲಕ್ಕಿ ಪವಲಕ್ಕಿ ರಾಜಕೀಯ. ರಾಮುಲು ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಚರ್ಚೆ ಆಗಿಲ್ಲ ಅಂತೇಳಿ ನಿನ್ನೆ ಡಿಕೆಶಿ ಹೇಳಿದ್ರು. ರಾಮುಲು ಕಾಂಗ್ರೆಸ್ ಸೇರ್ಪಡೆಯ ಚರ್ಚೆಯ ಹಂತದಲ್ಲಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ರಾಮುಲು ಆಪರೇಷನ್ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು ರೆಡ್ಡಿ. ಜನಾರ್ದನ್ ರೆಡ್ಡಿ ಹೇಳಿದ್ದು ಸತ್ಯವೋ, ರಾಮುಲು ಹೇಳಿದ್ದು ಸತ್ಯವೋ? ಡಿಕೆಶಿ ಹೇಳಿದ್ದು ನಂಬಬೇಕು, ಸತೀಶ್ ಹೇಳಿದ್ದು ನಂಬಬೇಕು? ಇದು ಈಗಿರುವಂತಹ ಪ್ರಶ್ನೆ. ರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತರುವ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಕೆ ಶಿವಕುಮಾರ್ ಚೆಕ್ಮೇಟ್ ಇಡ್ತಿದ್ದಾರೆ ಅಂತ ಹೇಳಿ ನಿನ್ನೆ ರೆಡ್ಡಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ನಲ್ಲಿ ಸ್ಫೋಟಕ ತಿರುವನ್ನು ಕೊಟ್ಟಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಾರೆ. ಅವರದ್ದು ಆಂತರಿಕವಾಗಿ ನಡೀತಾ ಇರುವಂತಹ ಕಚ್ಚಾಟ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಾಗದೇ ಇರುವಂತಹ ವಿಚಾರ, ಸಚಿವ ಸತೀಶ್ ಜಾರಕಿಹೊಳಿ ಗೊತ್ತಾಗಿದ್ದು ಹೇಗೆ? ಈ ವಿಚಾರದಲ್ಲೂ ಯಾಕೆ ಗೊಂದಲ? ಏನನ್ನು ಸೂಚಿಸ್ತಾ ಇದೆ ಇದು ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪನ್ನು ಇಟ್ಟು ರಾಜಕಾರಣ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ, ಮತ್ತು ಅದರಿಂದ ಲಾಭವೂ ಕೂಡ ಇಲ್ಲ ಅಂತ ಸಾಕಷ್ಟು ರಾಜಕಾರಣಿಗಳಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಫೀಲ್ಡನ್ನು ಓಪನ್ ಮಾಡಿ ಗೇಮನ್ನು ಚಾಲು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ರಾಮುಲನ್ನ ಕರೆ ತರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಹೇಳಿದರು. ಅದಕ್ಕೆ ಡಿ ಕೆ ಶಿವಕುಮಾರ್ ನಾನು ಯಾರ ಹತ್ರ ಸಂಪರ್ಕ ಮಾಡಿಲ್ಲ, ಸುಳ್ಳು ಅಂತ ಹೇಳಿದರು. ರಾಮುಲು ಕೂಡ ಅದು ಸುಳ್ಳು ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಸತೀಶ್ ಜಾರಕಿಹೊಳಿ ಅವರ ಬಾಯ ಮಾತಲ್ಲಿ ಇದು ಸುಳ್ಳು, ಈ ರೀತಿ ಆಗಿಲ್ಲ, ನನ್ನನ್ನು ಯಾರು ಕಟ್ಟಾಗ್ತಾ ಇಲ್ಲ, ಈ ಮಾತು ಬರಲೇ ಇಲ್ಲ. ಚರ್ಚಾ ಹಂತದಲ್ಲಿದೆ ಅನ್ನೋದು ಹೇಳೋದ್ರ ಮೂಲಕ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈ ಒಂದು ಅವಲಕ್ಕಿ ಪವಲಕ್ಕಿ ರಾಜಕೀಯ ಶುರುವಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದರೆ ಮೊದಲು ಅವಲಕ್ಕಿ ತಿನ್ನೋದು, ಆನಂತರ ಪಾವಕ್ಕಿ ತಿನ್ನೋದು, ಈ ರೀತಿಯ ರಾಜಕಾರಣ ಎಲ್ಲೋ ಒಂದು ಕಡೆ ಮತ್ತಷ್ಟು ರಂಗೇರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬೆಂಗಳೂರಿಗೆ ಬಂದ ಬಳಿಕ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಿತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಯಿಂದ ಮತ್ತಷ್ಟು ಡಿ ಕೆ ಶಿವಕುಮಾರ್ ವರ್ಸಸ್ ಒಂದು ಸತೀಶ್ ಜಾರಕಿಹೊಳಿ ನಡುವಿನ ಒಂದು ಇದೇನಿದೆ ಕಗ್ಗಂಟೇನಿದೆ ಅದು ಬಿಗಡಾಯಿಸುತ್ತೋ, ಅಥವಾ ಇಲ್ಲ ಆ ಜನಾರ್ದನ್ ರೆಡ್ಡಿ ಅವರು ಫ್ಲೋ ಅಲ್ಲಿ ಹೇಳಿದ್ದಾರೆ ಇದು ಹಿಂದಿನ ಕಾರ್ಯತಂತ್ರ ಅಷ್ಟೇ, ಹೊಸದಾಗಿ ಏನು ಮಾಡಿಲ್ಲ ಅನ್ನೋದೇನಾದರೂ ಸ್ಪಷ್ಟನೆ ಸಿಕ್ಕಿ ಸುಮ್ಮನೆ ಆಗ್ತಾರೋ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಸತೀಶ್ ಜಾರಕಿಹೊಳಿ ಅವರು ಆಪ್ಷನನ್ನು ಓಪನ್ ಇಟ್ಕೊಂಡು, ಫೀಲ್ಡನ್ನು ಓಪನ್ ಇಟ್ಕೊಂಡು ಒಂದು ರೀತಿಯಲ್ಲಿ ರಾಜಕಾರಣದ ದಾಳವನ್ನು ಉಳಿಸೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಹಂತವನ್ನು ತಲುಪುತ್ತೆ ಕಾದು ನೋಡಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.